ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಭಾರೀ ಬದಲಾವಣೆಯ ಸೂಚನೆ. ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ದೀರಾ, ನಿಮ್ಮ ಆತ್ಮವಿಶ್ವಾಸ ಏಕಾಏಕಿ ಏರಿಳಿತ ಕಾಣ್ತಾ ಇದೆ. ಕೆಲ ಕ್ಷಣಗಳಲ್ಲಿ ನೀವು ತುಂಬ ಶಕ್ತಿಶಾಲಿ ಎಂದು ಭಾಸವಾಗುತ್ತೆ, ಆದರೆ ಇನ್ನೊಂದು ಕ್ಷಣದಲ್ಲಿ ಏನೋ ಒಂದು ಕಾರಣದ ಭಾರ ನಿಮ್ಮ ಮನಸ್ಸನ್ನು ಕುಗ್ಗಿಸುತ್ತೆ. ನೀವು ಯಾಕೆ ಹೀಗೆ ಅನುಭವಿಸ್ತಾ ಇದ್ದೀರಿ ಎಂದು ನೀವು ಯೋಚನೆ ಮಾಡಿದ್ದೀರಾ? ನೀವು ಯಾವಾಗಲೂ ಬಲಿಷ್ಠ ನಾಯಕತ್ವವನ್ನು ಹೊಂದಿರುವವರು, ಎಲ್ಲರಿಗೂ ದಾರಿ ತೋರಿಸುವವರು. ಆದರೆ ಈಗ ನಿಮ್ಮ ಜೀವನದಲ್ಲಿ ಏನೋ ಒಂದು ವಿಚಿತ್ರ ಬದಲಾವಣೆ ನಡೀತಾ ಇದೆ. ನೀವು ನಂಬಿದವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ. ನೀವು ಮಾಡಿದ ಉಪಕಾರವನ್ನು ಕೆಲವರು ಮರೆತಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಅಸಹನೆ, ಒಂದು ನೋವು ನಿಧಾನವಾಗಿ ಬೆಳೀತಾ ಇದೆ. ಆದರೆ ಇದರ ಹಿಂದೆ ಇರುವ ನಿಜವಾದ ಕಾರಣವನ್ನು ನೀವು ಇನ್ನೂ ಅರಿತಿಲ್ಲ. ಸಿಂಹರಾಶಿಯವರೇ, ನಿಮ್ಮ ಮೇಲೆ ಒಂದು ಕಣ್ಣು ಇರುತ್ತೆ. ಹೌದು, ನೀವು ಊಹಿಸದ ಒಬ್ಬ ವ್ಯಕ್ತಿ ನಿಮ್ಮ ಬೆಳವಣಿಗೆಯನ್ನು ನಿಶ್ಶಬ್ದವಾಗಿ ಗಮನಿಸ್ತಾ ಇದ್ದಾನೆ. ನೀವು ಮುಂದಕ್ಕೆ ಹೋಗೋದನ್ನು ನೋಡಲು ಅವನಿಗೆ ಇಷ್ಟ ಇಲ್ಲ. ನೀವು ಪ್ರಭಾವಿ ಆಗ್ತಾ ಇರೋದು ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಅವರು ನೇರವಾಗಿ ಏನೂ ಮಾಡದೆ ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ನೋಡ್ತಾ ಇದ್ದಾರೆ. ನೀವು ಇತ್ತೀಚೆಗೆ ಗಮನಿಸಿದ್ದೀರಾ, ಯಾಕೆ ಕೆಲವರು ನಿಮ್ಮ ಮುಂದೆ ತುಂಬ ಮಧುರವಾಗಿ ಮಾತನಾಡ್ತಾರೆ, ಆದರೆ ಅವರ ಮಾತುಗಳಲ್ಲಿ ಏನೋ ಒಂದು ನಕಲಿ ಸವಿಯನ್ನು ನೀವು ಅನುಭವಿಸ್ತಾ ಇರ್ತೀರಾ? ಯಾಕೆ ನೀವು ಕೆಲವು ಸಂದರ್ಭಗಳಲ್ಲಿ ನಿಮ್ಮ ನಿರ್ಧಾರಗಳ ಬಗ್ಗೆ ಅನುಮಾನ ಪಡ್ತಾ ಇರ್ತೀರ? ಇದು ನಿಮ್ಮ ಸ್ವಭಾವವಲ್ಲ ಸಿಂಹರಾಶಿಯವರೇ, ಇದು ಹೊರಗಿನ ಪ್ರಭಾವ. ನಿಮ್ಮ ಸುತ್ತಲಿನ ಶಕ್ತಿಗಳು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಆದರೆ ನೀವು ಭಯಪಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಅನ್ನೋದು ಬರ್ತಾ ಇದೆ. ದೇವರ ಕೃಪೆ ನಿಮ್ಮ ಮೇಲೆ ಬೀಳ್ತಾ ಇದೆ. ನೀವು ಇದುವರೆಗೆ ಅನುಭವಿಸಿದ ಎಲ್ಲ ಅಡ್ಡಿಗಳಿಗೆ ಈಗ ಅಂತ್ಯ ಅನ್ನೋದು ಬರಲಿದೆ. ನಿಮ್ಮ ಶಕ್ತಿ ಮತ್ತೆ ಜಾಗೃತ ಆಗುತ್ತೆ. ನೀವು ನಿಮ್ಮ ನಿಜವಾದ ಸ್ವರೂಪಕ್ಕೆ ಮರಳುತ್ತೀರ. ಸಿಂಹರಾಶಿಯವರೇ, ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ನಾಯಕರು. ನೀವು ಇತರರಿಗೆ ದಾರಿ ತೋರಿಸುವವರು. ನೀವು ಸೋಲಲು ಹುಟ್ಟಿಲ್ಲ, ನೀವು ಗೆಲ್ಲಲು ಹುಟ್ಟಿದ್ದೀರಿ. ಆದರೆ ನೀವು ನಿಮ್ಮ ಶಕ್ತಿಯನ್ನು ಮರೆತಿದ್ದೀರಿ. ಈಗ ಅದನ್ನು ಮತ್ತೆ ನೆನಪಿಸಿಕೊಳ್ಳುವ ಸಮಯ ಬಂದಿದೆ. ನೀವು ಯಾರನ್ನೂ ಅಂಧವಾಗಿ ನಂಬಬಾರದು. ಎಲ್ಲರೂ ನಿಮ್ಮ ಒಳ್ಳೆಯದನ್ನು ಬಯಸೋದಿಲ್ಲ. ಕೆಲವರು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ನಿಮ್ಮ ಬಳಿ ಬರ್ತಾರೆ. ನೀವು ಇದನ್ನು ಈಗ ಅರಿಬೇಕು. ನೀವು ನಿಮ್ಮ ಸುತ್ತಲಿನವರನ್ನು ಗಮನಿಸಬೇಕು. ಯಾರು ನಿಮ್ಮನ್ನು ಬೆಂಬಲಿಸ್ತಾರೆ, ಯಾರು ನಿಮ್ಮನ್ನು ಕೆಳಕ್ಕೆ ಎಳಿತಾರೆ ಎಂಬುದನ್ನು ಗುರುತಿಸಬೇಕು. ನೀವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕಾದ ಸಮಯದಲ್ಲಿ ಇದ್ದೀರಿ. ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಆದ್ದರಿಂದ ನೀವು ಜಾಗರೂಕರಾಗಿರಬೇಕಾಗುತ್ತೆ. ನೀವು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಬೇಕು. ಅದು ಯಾವಾಗಲೂ ನಿಮಗೆ ಸರಿಯಾದ ದಾರಿ ಅನ್ನೋದು ತೋರಿಸುತ್ತೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನೀವು ಮಾಡಬಲ್ಲಿರಿ. ನಿಮ್ಮಲ್ಲಿರುವ ಶಕ್ತಿ ಅಪಾರ. ನೀವು ಇದುವರೆಗೆ ಅನುಭವಿಸಿದ ನೋವು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ನಿಮ್ಮನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಮಾತ್ರ. ಈಗ ನೀವು ಮತ್ತೆ ಎದ್ದು ನಿಲ್ಲುವ ಸಮಯ ಬಂದಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಕಟ್ಟಿಕೊಳ್ಬೇಕು. ನೀವು ನಿಮ್ಮ ದಾರಿಯಲ್ಲಿ ಧೈರ್ಯವಾಗಿ ಮುಂದೆ ಸಾಗಬೇಕು. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದಿವ್ಯ ಶಕ್ತಿ ಪ್ರವೇಶ ಮಾಡ್ತಾ ಇದೆ. ಅದು ನಿಮ್ಮನ್ನು ಕಾಪಾಡ್ತಾ ಇದೆ. ಅದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದೆ. ನೀವು ಇದನ್ನು ನಂಬಬೇಕು. ನೀವು ಒಂಟಿಯಾಗಿಲ್ಲ. ನೀವು ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ. ನೀವು ನಿಮ್ಮ ಭಯವನ್ನು ಬಿಡಬೇಕು. ನೀವು ನಿಮ್ಮ ಶಕ್ತಿಯನ್ನು ಮತ್ತೆ ಹಿಡಿದುಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತೆ. ನೀವು ಅವುಗಳನ್ನು ಗುರುತಿಸಬೇಕು. ನೀವು ಅವುಗಳನ್ನು ಬಳಸಿಕೊಳ್ಬೇಕು. ನೀವು ಹಳೆಯ ನೋವನ್ನು ಬಿಡಬೇಕು. ಹಳೆಯ ತಪ್ಪುಗಳನ್ನು ಮರಿಬೇಕು. ನೀವು ಹಳೆಯ ನೋವನ್ನು ಬಿಡಬೇಕು. ಹಳೆಯ ತಪ್ಪು ಮರಿಬೇಕು. ನೀವು ಹೊಸದಾಗಿ ಆರಂಭ ಮಾಡಬೇಕು. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬೆಳಕು ಕಾಣಿಸಿಕೊಳ್ಳುತ್ತೆ. ನೀವು ಇದುವರೆಗೆ ಅನುಭವಿಸಿದ ಅಂಧಕಾರ ಈಗ ನಿಧಾನವಾಗಿ ದೂರ ಆಗ್ತಾ ಇದೆ. ನೀವು ಹೊಸ ದಾರಿಯನ್ನು ನೋಡಲಿದ್ದೀರಿ. ಅದು ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯಲಿದೆ. ನೀವು ಕಳೆದುಕೊಂಡ ಗೌರವ ಮತ್ತೆ ನಿಮ್ಮ ಬಳಿ ಬರುತ್ತೆ. ನೀವು ಕಳೆದುಕೊಂಡ ಸಂತೋಷ ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ. ನಿಮ್ಮ ವಿರುದ್ಧ ಇದ್ದವರು ನಿಮ್ಮ ಮುಂದೆ ತಲೆಬಾಗುವ ದಿನ ಬಂದಿದೆ. ನೀವು ಇದುವರೆಗೆ ಮೌನವಾಗಿದ್ದೀರಾ, ಆದರೆ ಈಗ ನಿಮ್ಮ ಸತ್ಯವನ್ನು ಜಗತ್ತಿಗೆ ತೋರಿಸುವ ಸಮಯ ಬಂದಿದೆ. ನೀವು ನಿಮ್ಮ ಜೀವನದ ನಿಯಂತ್ರಣವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಬೇಕು. ನೀವು ಇತರರ ಮೇಲೆ ಖಂಡಿತವಾಗಲೂ ಅವಲಂಬಿತ ಆಗಬಾರ್ದು. ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನೀವು ನಿಮ್ಮ ದಾರಿಯನ್ನು ಧೈರ್ಯವಾಗಿ ಮುಂದೆ ಸಾಗಬೇಕು. ನೀವು ನೋಡ್ತೀರಿ,
ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚಮತ್ಕಾರ ಸಂಭವಿಸುತ್ತೆ. ನೀವು ಇದುವರೆಗೆ ಅನುಭವಿಸಿದ ಎಲ್ಲ ಕಷ್ಟಗಳು ಒಂದು ಕ್ಷಣದಲ್ಲಿ ಅರ್ಥ ಆಗುತ್ತೆ. ಯಾಕೆ ಇದು ಎಲ್ಲವೂ ನಡೀತಾ ಇದೆ ಎಂಬುದು ನಿಮಗೆ ಗೊತ್ತಾಗುತ್ತೆ ಮತ್ತು ನೀವು ಕೃತಜ್ಞತೆಯಿಂದ ತುಂಬಿ ಹೋಗ್ತೀರಾ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ನೀವು ಇದನ್ನು ಸ್ವಾಗತಿಸಬೇಕು, ನೀವು ಇದನ್ನು ಸ್ವೀಕರಿಸಬೇಕು ಮತ್ತು ನೀವು ನಿಮ್ಮ ಕನಸುಗಳನ್ನು ನಿಜ ಆಗಿಸಬೇಕು. ನಿಮ್ಮ ಯಶಸ್ಸು ನಿಮ್ಮನ್ನು ಕಾಯ್ತಾ ಇದೆ, ಅದು ತುಂಬ ಹತ್ತಿರದಲ್ಲೇ ಇದೆ. ಆದ್ದರಿಂದ ಎಚ್ಚರಿಕೆ, ಜಾಗರೂಕರಾಗಿ ಇರಿ. ನಿಮ್ಮ ಸುತ್ತಲಿನವರನ್ನು ಗಮನಿಸಿ, ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ ಮತ್ತು ನೀವು ನಿಮ್ಮ ದಾರಿಯಲ್ಲಿ ಧೈರ್ಯವಾಗಿ ಮುಂದೆ ಸಾಗ್ರಿ. ಯಾಕೆಂದರೆ ನೀವು ರಾಜ, ನೀವು ನಾಯಕ, ನೀವು ಗೆಲ್ಲಲು ಹುಟ್ಟಿದ್ದೀರಿ ಮತ್ತು ಈ ಬಾರಿ ಯಾರೂ ನಿಮ್ಮನ್ನು ನಿಲ್ಲಿಸೋದೇ ಇಲ್ಲ. 9 ಅಮ್ಮನವರಾದ ದೇವತೆಗಳು ನಿಮ್ಮ ಸುತ್ತಲೂ ಯಾವಾಗಲೂ ಕಾಯ್ತಾ ಇದ್ದಾರೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.